ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನವೀನ್ ಸಜ್ಜು ಅಂದ್ರೆ ಯಾರಿಗೆ ಗೊತ್ತಿಲ್ಲ, ಬಿಗ್ ಬಾಸ್ ಅಲ್ಲಿ ಮಿಂಚಿರೋ ಒಂದು ಒಳ್ಳೆ ಸಿಂಗರ್ ಅಂತ ಹೇಳ್ಬಹುದು. ಅವರು ಸೀರಿಯಲ್ ಅಲ್ಲಿ ಆಗ ಆಗ ಬರ್ತಾ ಇರ್ತಾರೆ. ಆದ್ರೆ ಏನ್ ಪ್ರಾಬ್ಲಮ್ ಅಂದ್ರೆ ನವೀನ್ ಸಜ್ಜು ಅವರು ಆಕ್ಟಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಯಾವ ತರ ಹಾಡ್ ಹೇಳ್ತಾರೋ ಅದ್ರಗಿಂತನೂ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅವರು ಚುಕ್ಕಿತಾರೆ ಅನ್ನೋ ಕಲರ್ಸ್ ಕನ್ನಡದಲ್ಲಿ ಆಕ್ಟಿಂಗ್ ಮಾಡಿದ್ರು. ಒಬ್ಬ ಚಿಕ್ಕ ಮಗುನ ಅಪ್ಪ ಆಗಿ ಕ್ಯಾರೆಕ್ಟರ್ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ಜನರಿಗೆ ಫೇವ್ರೆಟ್ ಇನ್ನೇನು ಆಗ್ತಾರೆ ಅಷ್ಟ್ರೊಳಗಡೆ ಅವ್ರ ಕ್ಯಾರೆಕ್ಟರೇ ಮುಗ್ದೋಗ್ಬಿಡುತ್ತೆ. ಅಂದ್ರೆ ಅವರು ಆ ಸೀರಿಯಲ್ ಅಲ್ಲಿ ತೀರ್ ಹೋಗ್ತಾರೆ. ಸೊ ಇದ್ರ ನೋಡಿದ ಎಲ್ರು ಕಮೆಂಟ್ ಮಾಡಿದ್ರು, ಅಯ್ಯೋ ಈ ಪಾತ್ರ ಎಷ್ಟು ಚೆನ್ನಾಗಿತ್ತು, ಯಾಕೆ ಈ ಪಾತ್ರನ ಸಾಯಿಸ್ಬೇಕಿತ್ತು ಅಂತ ಆ ಸೀರಿಯಲ್ಗೆ ಚಾನಲ್ಗೆ ಎಲ್ರಿಗೂ ಬೈದಿದ್ರು. ಇವಾಗ ಮತ್ತೆ ಅದೇ ತರ ಆಗ್ತಾ ಇದೆ. ಅದು ಏನು ಅಂತ ಗೊತ್ತಾ? ವಿಡಿಯೋ ನೋಡಿ ಕೊನೆಯವರೆಗೂ ನೋಡಿ ಗೊತ್ತಾಗತ್ತೆ. ನೋಡಿ, ಒಂದೊಂದು ಸೀರಿಯಲ್ ಅಲ್ಲಿ ಕ್ಯಾರೆಕ್ಟರ್ಗಳು ನಮ್ಮ ಮನಸ್ಸಿಗೆ ತಾಕೋಕೆ ಏನಿಲ್ಲ ಅಂದ್ರು ಒಂದು 15-20 ದಿವಸ ಅಂತೂ ಸೀರಿಯಲ್ ಸ್ಟಾರ್ಟ್ ಆಗಿ ಬೇಕೇ ಬೇಕು. ಇನ್ನೇನು ಅವರು ನಮ್ಮ ಮನೆಯವರೇ ಆಗ್ತಾ ಇದ್ದಾರೆ ಅಷ್ಟರೊಳಗಡೆ ಅವರ ಕ್ಯಾರೆಕ್ಟರ್ ಮುಗಿದೋದ್ರೆ ತುಂಬಾನೇ ಬೇಜಾರಾಗತ್ತಲ್ವಾ. ಇಲ್ಲ ಅಂದ್ರೆ ಒಂದು ಕ್ಯಾರೆಕ್ಟರ್ ಮುಗಿದೋಗತ್ತೆ, ಇಲ್ಲಾಂದ್ರೆ ನಮ್ಗೆ ಮನಸ್ಸಿಗೆ ಇಷ್ಟ ಆಗ್ತಾ ಇದ್ದಾರೆ, ಕ್ಯಾರೆಕ್ಟರೇ ರೀಪ್ಲೇಸ್ ಆಗ್ಬಿಡತ್ತೆ. ಎಷ್ಟು ಬೇಜಾರಾಗತ್ತಲ್ವಾ, ಸೀರಿಯಲ್ಲೇ ನೋಡೋದ್ ಬೇಡ ಅಂತ ಅನ್ಸ್ಬಿಡತ್ತೆ. ಈಗ ನವೀನ್ ಸಜ್ಜು ಅವರು ಆಕ್ಟಿಂಗ್ ಮಾಡಿರೋ ಎಲ್ಲಾ ಸೀರಿಯಲ್ಗಳು ಇದೇ ತರ ಆಗ್ತಾ ಇದೆ ಅನ್ನೋದು ನೋವಿನ ಸಂಗತಿ ಅಂತ ಹೇಳ್ಬೋದು. ಅವರು ಫಸ್ಟ್ ಕಲರ್ಸ್ ಕನ್ನಡದಲ್ಲಿ ಚುಕ್ಕಿತಾರೆ ಅಂತ ಮಾಡಿದಾಗ ಅಲ್ಲೂ ಕೂಡ ಅವರ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿ 1 ತಿಂಗಳೊಳಗಡೆ ಕ್ಯಾರೆಕ್ಟರ್ ಸತ್ತೋಗತ್ತೆ. ಇನ್ನು ಇವರು ಜಿ ಕನ್ನಡದಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇರೋ ಕೃಷ್ಣ ರುಕ್ಕು ಸೀರಿಯಲ್ ಅಲ್ಲಿ 3 ಜನ ತಂಗಿಯರಿಗೆ ಒಬ್ಬ ಮುದ್ದು ಅಣ್ಣನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಪ್ರೋಮದಲ್ಲೇ ತೋರಿಸಿರೋ ತರ ಅವನು ತುಂಬಾ ಕಡು ಬಡತನ ಫ್ಯಾಮಿಲಿ, ಅವನೇ ಸಾಕ್ತಾ ಇರ್ತಾನೆ, ಮನೆಯವರ ಎಲ್ಲರ ಅಚ್ಚುಮೆಚ್ಚಿನ ಕಣ್ಮಣಿ ಅಂತಾನೆ ಹೇಳ್ಬೋದು. ಆದ್ರೆ ತಂಗಿಯ ಮದ್ವೆ ಇರತ್ತೆ. ಅದನ್ನ ಮದ್ವೆ ಕರಿಬೇಕು ಅಂತ ಹೋಗ್ತಿರುವಾಗ ಆಕ್ಸಿಡೆಂಟ್ ಆಗಿ ಅವರು ತೀರೋಗ್ತಾರೆ. ಪ್ರೋಮೋ ಜಿ ಕನ್ನಡ ಬಿಟ್ಟಿದ್ದೇ ತಡ ಫ್ಯಾನ್ಸ್ ಎಲ್ರು ಕಮೆಂಟ್ ಸೆಕ್ಷನ್ ನಲ್ಲಿ ಹಿಗ್ಗಾಮುಗ್ಗಾ ಬೈತಾ ಇದ್ದಾರೆ ಚಾನಲ್ಗೆ ಮತ್ತೆ ಸೀರಿಯಲ್ ಸ್ಕ್ರೀನ್ ಪ್ಲೇ ರೈಟರ್ಗೆ. ಯಾಕೆ ಈ ತರ ಕ್ಯಾರೆಕ್ಟರ್ನ ತಗೋಬೇಕು ಅಂದ್ರೆ, ಸಾಯಿಸ್ಬೇಕು ಅಂದ್ರೆ ಯಾಕೆ ತಗೋತೀರಾ? ಅದು ಪಾಪ ನವೀನ್ ಸಜ್ಜುಗೆ ತಿರ್ಗಾ ಬರತ್ತಲ್ವಾ ಅಂತ ತುಂಬಾನೇ ಬೇಜಾರ್ ಮಾಡ್ಕೋತಾ ಇದ್ದಾರೆ. ಆದ್ರೆ ಈ ವಿಷಯದಲ್ಲಿ ನವೀನ್ ಸಜ್ಜು ಅವ್ರನ್ನ ನಾವು ಮೆಚ್ಚಲೇಬೇಕು. ಎಷ್ಟೋ ಜನ ಕ್ಯಾರೆಕ್ಟರು ನಿನ್ಗೆ ಸ್ಕೋಪ್ ಇಲ್ಲ ಅಂದ್ರೆ ಆಕ್ಟಿಂಗ್ ಮಾಡಕ್ಕೆ ಇಷ್ಟಪಡಲ್ಲ. ಇನ್ನು ತುಂಬಾ ಜನರಿಗೆ ಎಮೋಷನಲ್ ಆಗಿರತ್ತೆ, ನಾವು ಸ್ಕ್ರೀನ್ ಮೇಲೆ ತೀರೋಗಿರೋದು ಆ ಥರ ಎಲ್ಲ ಮಾಡಿದ್ರೆ ನಮ್ಗೆ ಮುಂದೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾರೆ. ಅವರು ಅದೆಲ್ಲ ಥಿಂಕ್ ಏನು ಮಾಡ್ದೇನೆ ಒಂದು ಜಸ್ಟ್ ಗೆಸ್ಟ್ ಕ್ಯಾರೆಕ್ಟರ್ ತರ ಮಾಡ್ತಾರಲ್ವಾ, ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೇಕು. ಇದ್ರ ಬಗ್ಗೆ ಮೌನ ಅವರು ಮೊನ್ನೆ ಒಂದು ಇಂಟರ್ವ್ಯೂದಲ್ಲಿ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂದ್ರೆ, ನೋಡಿ ನಾನು ನೋಡ್ದೆ ಚಾನೆಲ್ ಬಗ್ಗೆ ಎಲ್ಲರೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ಆದ್ರೆ ಚಾನೆಲ್ ಏನಕ್ಕೆ ನೀವು ಬೈತಾ ಇದ್ದೀರಾ ಅಂತ ನನ್ಗೆ ಗೊತ್ತಾಗ್ತಲ್ಲ. ಯಾಕೆಂದ್ರೆ ಒಂದು ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ನ ಒಪ್ಕೊಳ್ಬೇಕಿದ್ರೆ ಅವರಿಗೆ ನಮ್ಮ ಸ್ಟೋರಿ ಹೆಂಗಿರುತ್ತೆ, ಟ್ರ್ಯಾಕ್ ಯಾವ ತರ ಇರುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಅದೆಲ್ಲ ಗೊತ್ತಿದ್ದೇ ಒಪ್ಕೊಳ್ಳೋದಲ್ವಾ. ನವೀನ್ ಸಜ್ಜು ಅವ್ರಿಗೂ ಅಷ್ಟೇ ಆಗಿದೆ. ಆದ್ರೆ ಕಮೆಂಟ್ ಸೆಕ್ಷನ್ ನೋಡಿದ್ರೆ ನನಗೆ ತುಂಬಾ ಬೇಜಾರು ಆಗ್ತಾ ಇದೆ. ಆದ್ರೆ ನನಗೂ ಅನ್ಸುತ್ತೆ ನವೀನ್ ಸಜ್ಜು ಅವರಿಗೆ ಯಾಕೆ ಅದೇ ತರ ಕ್ಯಾರೆಕ್ಟರ್ಗಳು ಬರ್ತಾ ಇರತ್ತೆ ಅಂತ. ಅದು ಜಸ್ಟ್ ಸ್ಟೋರಿ ಅಷ್ಟೇ, ಅಷ್ಟೊಂದು ಮನಸ್ಸಿಗೆ ತಗೊಳ್ಬೇಡಿ ಅಂತ ಹೇಳಿದ್ದಾರೆ. ಯಾರೇನೇ ಹೇಳಿದ್ರು ನವೀನ್ ಸಜ್ಜು ಅವರ ದೊಡ್ಡ ಫ್ಯಾನ್ ಆಗಿ ನನಗನ್ಸ್ತಾ ಇರೋದು, ನವೀನ್ ಅವರು ಒಂದು ಪೂರ್ಣ ಪ್ರಮಾಣದ ಆಕ್ಟರ್ ಆಗಿ ಸೀರಿಯಲ್ ಮಾಡಬೇಕು ಅಂತ. ಯಾಕೆಂದ್ರೆ ಅವ್ರ ಆಕ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನನ್ಸುತ್ತೆ ಇದ್ರ ಬಗ್ಗೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಆಗ ನಾವು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಸ್ಗಳು ನಿಮ್ಗೆ ತಪ್ಪದೆ ಸಿಗತ್ತೆ.